ಬಹುಶಃ ಎಲ್ಲರೂ ಕೂಡ ಎಲ್ಲಾ ವಿಷಯಗಳನ್ನು ಮಾತಾಡಿದ್ದಾರೆ. ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅಣ್ಣನವರು, ಸಂಸದರಾದಂತಹ ಯದುವೀರರು, ನಮ್ಮ ಮಾಜಿ ಅಧ್ಯಕ್ಷರು ಆದಂತಹ ಸನ್ಮಾನ್ಯ ಕಟೀಲ್ ಸಾಹೇಬ್ರವರು ಎಲ್ಲಾ ವಿಚಾರಗಳನ್ನು ಎಲ್ಲರೂ ಕೂಡ ಮಾತಾಡೋದ್ರ ಕಾರಣ ನಾನು 2 ನಿಮಿಷದಲ್ಲಿ ನನ್ನ ಭಾಷಣವನ್ನು ಮುಕ್ತಾಯ ಮಾಡ್ತೀನಿ. ಯಾಕಂದ್ರೆ ಇವತ್ತು ಈ ಸರ್ಕಾರ ಬಂದ ನಂತರ ಶಾಸಕರಾಗಿರ್ಬೋದು, ಅವರು ಸಚಿವರಾಗಿರ್ಬೋದು, ಎಲ್ಲರೂ ಕೂಡ ಗ್ಯಾರಂಟಿಗಳ ಹಿಂದೆ ಅವರು ಓಡ್ತಾ ಇದ್ದಾರೆ. ಬಹುಶಃ ಶಾಸಕರು ಮತ್ತು ಸಚಿವರು ಎಲ್ಲರೂ ಕೂಡ ಏನು ಸೇರಿ ಗ್ಯಾರಂಟಿಗಳ ಹಿಂದೆ ಏನು ಓಡಾಡ್ತಾ ಇದ್ದಾರೋ, ಬಹುಶಃ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಜನರ ಜೀವನಕ್ಕೆ ಗ್ಯಾರಂಟಿ ಇಲ್ಲದಂತ ಪರಿಸ್ಥಿತಿ ನಾವು ಬಂದು ತಲುಪಿದ್ದೇವೆ. ಇವತ್ತು ಕರ್ನಾಟಕದಲ್ಲಿ ಸಾಕಷ್ಟು ಕಡೆ ಅಂದ್ರೆ ಯಾವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೇನೋ ಅವತ್ತೆಲ್ಲ ಕೂಡ ಜಿಹಾದಿಗಳದು ರಾಕ್ಷಸತನ ಜಾಸ್ತಿ ಆಗುತ್ತೆ. ಈ ಜಿಹಾದಿಗಳದು ಯಾವತ್ತು ರಾಕ್ಷಸತನ ಜಾಸ್ತಿ ಆಗುತ್ತೇನೋ ಅವತ್ತೆಲ್ಲ ಕೂಡ ಹಿಂದೂಗಳನ್ನ ಹತ್ಯೆ ಆಗುವಂತ ಕೆಲಸ, ಹಿಂದೂಗಳನ್ನು ಹತ್ಯೆ ಮಾಡುವಂತ ಕೆಲಸ ಈ ಜಿಹಾದಿಗಳು ಮತ್ತು ರಾಕ್ಷಸರು ಮಾಡುವಂತ ಕೆಲಸ ಆಗುತ್ತೆ. ಇವತ್ತು ನಾವು ನೋಡ್ತೀವಿ ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ತೂರಾಟವನ್ನು ಮಾಡ್ತಾರ. ಇವತ್ತು ಹಿಂದೂ ಕಾರ್ಯಕರ್ತರುಗಳನ್ನು ಕೊಲೆ ಮಾಡ್ತಾರ. ಸಾಕಷ್ಟು ಮಂದಿ ಬೆದರಿಸುವಂತ ಕೆಲಸ ಮಾಡ್ತಾರ. ಅಮಾಯಕರಾದಂತ ವಿನಯ್ ಅವ್ರನ್ನ ಆತ್ಮಹತ್ಯೆಯನ್ನು ಮಾಡ್ಕೊಳ್ಳುವಂತ ಕೆಲಸ ಮಾಡ್ತಾರ. ನಾವಿವತ್ತು ವಿನಯ್ ಅವರ ಏನು ಆತ್ಮಹತ್ಯೆ ಆಗಿದೆನೋ ಅದರ ಆತ್ಮಹತ್ಯೆ ಅಂತ ನಾನು ಭಾವಿಸಕ್ ಹೋಗಲ್ಲ. ಎಲ್ಲೋ ಒಂದು ಕಡೆ ರಾಕ್ಷಸತನದಿಂದ ಈ ಭಾಗದ ಶಾಸಕರಾದಂತಹ ಸನ್ಮಾನ್ಯ ಪೊನ್ನಣ್ಣನವರು ಮತ್ತು ಮಂಜೇಗೌಡರು ಮತ್ತು ತನ್ವಿ ರಾಮಯ್ಯನವರು, ಹರೀಶ್ ಅವರು ಅವ್ರ ಸರ್ಕಾರ ಇದಂತೇಳಿ ಇಲ್ಲಿಂದ ಅಡ್ಡಾಡ್ತಾರ. ಇಲ್ಲಿಂದ ಅಡ್ಡಾಡ್ಕೊಂಡು ಏನ್ ಮಾಡ್ತೇವೆ ಅಂದ್ರೆ ನಮ್ಮ ಸರ್ಕಾರ ಇತ್ತೆ. ಈ ರೀತಿ ಅಮಾಯಕರನ್ನು ನಾವು ವಿನಯಿಸ್ತವ್ರ ಅನೇಕ ಮಂದಿನ ನಮ್ಮ ಸರ್ಕಾರ ಇದ್ದಂತ ಟೈಮಲ್ಲಿ ಹಿಂದೂ ಕಾರ್ಯಕರ್ತರ ಕೊಲೆ ಮಾಡಿದ್ವಿ, ನಮಗೇನು ಮಾಡಕ್ ಆಗಲ್ಲ ಅಂತೇಳಿ ಇಲ್ಲಿ ಅಡ್ಡಾಡ್ತಾ ಇದಾರ. ಸ್ವಾಮಿ ಪೊನ್ನಣ್ಣನವರೇ, ಸ್ವಾಮಿ ನಮ್ಮ ಮಂತರ್ಗೌಡ್ರೆ, ನೀವೇನಿವತ್ತು ವಿನಯನ ಹತ್ಯೆ ಮಾಡಿ ಏನು ತಪ್ಪಿಸ್ಕೊಂಡು ಅಡ್ಡಾಡ್ತಾ ಇದ್ರು, ನೀವು ನೆನಪನ್ನು ಮಾಡ್ಕೊಂಡು ಇವತ್ತಿನ ಡೇಟ್ ಎಷ್ಟು ಬಂತು? 9ನೇ ತಾರೀಕಿಗೆ ಇವತ್ತು ನಮ್ಮ ಜನಾಕ್ರೋಶ ಸಮಾವೇಶ ಬಂತು. ಬಹುಶಃ ಇವತ್ತು ವಿನಯನ್ನ ಏನು ಆತ್ಮಹತ್ಯೆಯನ್ನು ಹಿಡ್ಕೊಂಡು ನಾವೇನು ಇವತ್ತು ಇಲ್ಲಿ ಬಂದು ತಲುಪಿದೀವೋ, ಖಂಡಿತವಾಗಿ ಇವತ್ತು ಪೊನ್ನಣ್ಣನವರೇ ನೀವೆಲ್ಲ ಪಾತಾಳದಲ್ಲಿದ್ರು ಕೂಡ ನಾವು 9ನೇ ತಾರೀಕು 2025ರಂದು ಏನು ನಾವು ಮಡಿಕೇರಿಗೆ ಬಂದು ಭಾಷಣ ಮಾಡ್ತಾ ಇದ್ವೋ, 2028ರಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರುತ್ತೆ. ನೀವು ಪಾತಾಳದಲ್ಲಿರಿ, ನೀವು ಪಾತಾಳದಲ್ಲಿ ಬಚ್ಚಿಟ್ಕೊಳ್ರಿ. ಅವತ್ತು ನಿಮ್ಮ ಸರ್ಕಾರ ಇರಲ್ಲ, ನಿಮ್ಮನ್ನ ರಕ್ಷಣೆ ಮಾಡಂತ ಯಾರಿರಲ್ಲ. ನೀವು ಪಾತಾಳದಲ್ಲಿ ಇದ್ರು ಕೂಡ ಮಡಿಕೇರದಿಂದ ಕಳ್ಕೊಂಡೋಗಿ ನಿಮಗೆ ಜೈಲಿಗೆ ಹಾಕುವಂತ ಕೆಲಸ ಮಾಡ್ತೀವಿ, ಜೈಲಿಗೆ ಹಾಕುವಂತ ಕೆಲಸ ಮಾಡ್ತೀವಿ. ನೀವು ಅನ್ಕೊಂಡಿರ್ಬೋದು ಅನೇಕ ಮಂದಿ ವಿನಯ್ ಅಂತವ್ರನ್ನ ಹಿಂದೂ ಕಾರ್ಯಕರ್ತರನ್ನ ಹತ್ಯೆ ಮಾಡಿದ್ರೆ ಈ ಸರ್ಕಾರದಲ್ಲಿ ಏನು ಮಾಡಕ್ಕಾಗಲ್ಲ ಅಂತ ತಿಳ್ಕೊಂಡಿರ್ಬೋದು. ಆದ್ರೆ ಇವತ್ತು ಕಾಲಚಕ್ರದಲ್ಲಿ ಇವತ್ತು ಮೇಲೆ ಇದ್ದೀರಿ. ಬಹುಶಃ ಮುಂದಿನ ದಿನಗಳಲ್ಲಿ ನಮ್ಮ ನಳಿನ್ ಕುಮಾರ್ ಕಟೀಲರಿದ್ದಾರ, ಯದುವೀರವರಿದ್ದಾರ, ನಮ್ಮ ಶಾಸಕಿ, ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು, ಅನೇಕ ಮಂದಿ ಮುಖಂಡರೆಲ್ಲರೂ ಕೂಡ ಇದ್ದಾರ. ನಾನು ಒಂದು ಮಾತನ್ನು ಕೊಡ್ತಾ ಇದ್ದೀನಿ, ಪೊಲೀಸರೇ, ಈ ದೇಶದಲ್ಲಿ ಕರ್ನಾಟಕ ಪೊಲೀಸ್ಗೆ ಒಂದು ಒಳ್ಳೆ ಹೆಸರಿದೆ. ಕೆಲವು ಮಂದಿ ಪೊಲೀಸರು, ಕೆಲವು ಮಂದಿ ಅಧಿಕಾರಿಗಳಿಂದ ಆ ಪೊಲೀಸರಿಗೆ ಕಳಂಕ ತರುವಂತ ಕೆಲಸ ಮಾಡಬೇಡಿ. ತಾವು ಯಾರೇ ಆಗಿರ್ಬೋದು, ಕಾನೂನು ಗಿಡ ಯಾರು ತಟ್ಟಂಗಿಲ್ಲ. ಆ ಕಾನೂನನ್ನು ಯಾರು ಉಲ್ಲಂಘನೆ ಮಾಡ್ತಾರೋ, ಯಾರು ಈ ರೀತಿ ಹಿಂದೂ ಪರ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡ್ತಾರೋ, ಯಾರು ಹತ್ಯೆ ಮಾಡ್ತಾರೋ, ಯಾವುದೇ ವ್ಯಕ್ತಿ ಆಗಿದ್ರು ಅವ್ರು ಒತ್ತು ಜೈಲಿಗೆ ಹಾಕುವಂತ ಕೆಲಸ ನಾವೆಲ್ಲ ಕೂಡ ಮಾಡಬೇಕಾಗಿದೆ ಅಂತ ಒತ್ತಾಯ ಮಾಡ್ತೀನಿ. ಬಹುಶಃ ಹೋಮ್ ಮಿನಿಸ್ಟರ್, ಗೃಹ ಮಂತ್ರಿಗಳು ಏನ್ ಮಾಡ್ತಾರೆ
ಗೊತ್ತಿಲ್ಲ. 2004ರಲ್ಲಿ ಕೂಡ ಈ ದೇಶಕ್ಕೆ ಒಬ್ಬ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಬಂದಿದ್ರು. ಯಾರು UPA ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಅವರು. ಅದೇ ರೀತಿ ಕರ್ನಾಟಕದಲ್ಲಿ ಕೂಡ ಒಬ್ಬ ಆಕ್ಸಿಡೆಂಟಲ್ ಹೋಮ್ ಮಿನಿಸ್ಟರ್ ಬಂದಾರ. ಅವ್ರ ಹೋಮ್ ಮಿನಿಸ್ಟರ್ ದಾಟೇನು ಎಲ್ಲೋ ಒಂದು ಕಡೆ ಶೌಚಾಲಯಗಳಲ್ಲಿ ಹೆಣ್ಣು ಮಕ್ಕಳ ಮೇಲೆ ಕೆಲವೊಂದು ಕಿಡಿಗೇಡಿಗಳು ವಿಡಿಯೋ ಮಾಡ್ತಾ ಇದ್ದಾರೆ ಅಂದ್ರೆ ಕಂಪ್ಲೇಂಟ್ ಕೊಡಿದ್ರೆ ಗೃಹ ಮಂತ್ರಿಗಳು ಏನಂತಾರ, ಅದು ಗಂಭೀರವಾಗಿ ತಗೋಬೇಕಲ್ಲ. ಅವನು ಹೇಳ್ತಾರ ಮಕ್ಕಳಾಟ ಅಂತಾನ. ಅದೇ ರೀತಿಯಲ್ಲಿ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆದ್ರೆ ಅದು ಮಾಮೂಲಿ ಅಂತಾನ. ಈ ರೀತಿ ನಡೆಯೋದು ಸಹಜ ಅಂತಾನ. ಈ ರಾಜ್ಯದ ಗೃಹ ಮಂತ್ರಿಗಳು ಈ ರೀತಿ ಉಡಾಫಿಯಾದಂತ ಮಾತುಗಳನ್ನು ಮಾತಾಡಿದ್ರೆ ನಾವು ನೋಡ್ತಾ ಸುಮ್ಮನೆ ಕೂಡಬೇಕಾ ಅನ್ನೋ ಹಿಂದೂ ಕಾರ್ಯಕರ್ತರು ನಾನು ಕೇಳ್ತೀನಿ. ಮುಂದಿನ ದಿನಗಳಲ್ಲಿ ವಿನಯ್ ಅವ್ರನ್ನ ನಾನು ನಮ್ಮ ಜೊತೆಲಿಲ್ಲ. ಅವರೆಲ್ಲ ಒಂದು ಕಡೆ ಪೊಣ್ಣನವರು ಬೆದರಿಸಿದ್ರಿಂದ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರೆ ನಾವು ಕೊಲೆ ಆಗ್ತೀವಿ. ಆದ್ರೆ ವಿನಯ್ ಆದ್ರ ನಮ್ಮಿಂದ ಏನು ನಾವು ಕಳ್ಕೊಂಡಿದ್ವು. ಎಲ್ಲೇ ಇದ್ರು ವಿನಯ್, ನಿನ್ನ ಆತ್ಮಕ್ಕೆ ಶಾಂತಿ ಅನ್ನೋದರಲ್ಲಿ ಮುಂಬರುವಂತ ದಿನಗಳಲ್ಲಿ ನಿನಗೆ ಕೊಲೆ ಆದಂತ ಯಾವುದೇ ವ್ಯಕ್ತಿ ಆಗಿರ್ಬೋದು ಅವರಿಗೆ ಜೈಲಿಗೆ ಕಳಿಸುವಂತ ಕೆಲಸ ನಾವು ಮಾಡ್ತೀವಿ. ಜೈಲಿಗೆ ಕಳಿಸುವಂತ ಕೆಲಸ ಮಾಡ್ತೀವಿ. ಬಿಜೆಪಿ ಕಾರ್ಯಕರ್ತರನ್ನ ನಾನು ವಿನಂತಿ ಮಾಡ್ತಾ ಇದ್ದೀನಿ. ನನಗೆ ಗೊತ್ತಿರುವತ್ತು ಈ ರಾಜ್ಯದಲ್ಲಿ ಇದ್ದಂತ ಹಿಂದೂ ಪರ ಕಾರ್ಯಕರ್ತರ ಮೇಲೆ ದೌರ್ಜನ್ಯಗಳಾಗ್ತಾ ಇದಾವ, ಕೊಲೆಗಳಾಗ್ತಾ ಇದಾವ, ವಸೂಲಿಗಳಾಗ್ತಾ ಇದಾವ. ಇವತ್ತು ಯಾರ್ಯಾರು PF ಇಲ್ಲ, ಅನೇಕ ಮಂದಿ ಸಂಘಟನೆಗಳು ಕೇಸುಗಳಿಗೆ ಮುಚ್ಚಾಗ್ತಾ ಇದ್ದಾರ. ನಾನು ಹಿಂದೂ ಪರ ಕಾರ್ಯಕರ್ತರುಗಳನ್ನ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಯಾರು ಕೂಡ ಇವತ್ತು ವಿನಯ್ ಅವರಿದ್ದಲ್ಲಿ ಎದುರಿಗೆ ಏನು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ರು ಆ ರೀತಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಂತ ಘಟನೆ ನಡೀಬಾರ್ದು, ಆ ರೀತಿ ಸನ್ನಿವೇಶ ಉಂಟಾಗಬಾರ್ದು. ಯಾವತ್ತೇ ಹಿಂದೂ ಪರ ಕಾರ್ಯಕರ್ತರಿಗೆ ಕಷ್ಟ ಆದಂತ ಟೈಮಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಈ ಶ್ರೀರಾಮುಲು ಇರ್ತೀನಿ ಅಂತ ಮಾತನ್ನು ತಮ್ಮೆಲ್ಲರಿಗೂ ಕೊಡ್ತೀನಿ. ಅದಕ್ಕೋಸ್ಕರವಾಗಿ ನಾಳೆ ಎಷ್ಟು ದಿನ ನಡೀತದೋ ಇವ್ರನ್ನು ಕೂಡ ನಾವೆಲ್ಲರೂ ಕೂಡ ನೋಡೋಣ. ಸಾಕಷ್ಟು ಕಡೆ ನಾನು ಈ ರಾಜ್ಯದ ಮುಖ್ಯಮಂತ್ರಿಗೆ ಒಂದು ಸವಾಲು ಹಾಕ್ತೀನಿ. ಸ್ವಾಮಿ, ಎಷ್ಟು ಕೇಸ್ ಹಾಕ್ತೀನಿ ಸ್ವಾಮಿ? ನೀನು ನಿನ್ನ ಶಕ್ತಿ ಎಷ್ಟಿದೆ? 5 ವರ್ಷಗಳಲ್ಲಿ ಏನು 1000 ಕೇಸ್ ಹಾಕ್ತೀಯಾ? 2000 ಕೇಸ್ ಹಾಕ್ತೀಯಾ? ಎಷ್ಟು ಮಂದಿ ಹತ್ಯೆ ಮಾಡಿಸ್ತೀವಿ? ಇವತ್ತು ಕಾನೂನಿನ ಸುವ್ಯವಸ್ಥೆ ಯಾವ ರೀತಿ ಅಧಿಕರಿಸ್ತಾ ಇದೀವಿ? ಇವತ್ತು ಎಷ್ಟೇ ಕೇಸುಗಳು ಹಾಕಿದ್ರು ಕೂಡ ಹಿಂದೂ ಪರ ಕಾರ್ಯಕರ್ತರು ಯಾರು ಜಗಲ್ಲ ಬಗಲ್ಲ ಅನ್ನಂತ ಮಾತನ್ನ ಹೇಳ್ತೀನಿ. ಜಗಲ್ಲ ಬಗಲ್ಲ ಅನ್ನಂತ ಮಾತನ್ನ ಹೇಳ್ತೀನಿ. ಇವತ್ತು ಅದಕ್ಕೋಸ್ಕರವಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಮುಂಬರುವಂತ ದಿನಗಳಲ್ಲಿ ಏನು ಇವತ್ತು ನಮ್ಮ ಮಡಿಕೇರಿ ಜಿಲ್ಲೆಯಲ್ಲಿ ಇವತ್ತು ನಮ್ಮ ಕಳೆದ ಬಾರಿ ಯಾವತ್ತಿದ್ರು ನಾವು ಉತ್ತರ ಕರ್ನಾಟಕದ ಜನರು ಈ ಕರಾವಳಿ ಪ್ರದೇಶದಲ್ಲಿ ಯಾವತ್ತೂ ಭಾರತೀಯ ಜನತಾ ಪಾರ್ಟಿಯನ್ನ ಬಿಟ್ಟುಕೊಟ್ಟಿಲ್ಲ. ನಮ್ಮ ಹಿರಿಯರಾದಂತ ಉಪಯೋಗಗಳು ಸೇರಿಕೊಂಡು ಅನೇಕ ಮಂದಿ ಚಿತ್ರರಂಜನವರು ಸೇರಿಕೊಂಡು ಅನೇಕ ಮಂದಿ ಶಾಸಕರು ಸೋತೋದಿಗರ ಬೇರೆ ಬೇರೆ ಕಾರಣಗಳಿಂದ ಸೋತಿದ್ರಲ್ಲ. ನನಗೆ ವಿಶ್ವಾಸದ ಭಾರತೀಯ ಜನತಾ ಪಾರ್ಟಿಯ ತವರು ಜಿಲ್ಲೆ, ಭಾರತೀಯ ಜನತಾ ಪಾರ್ಟಿಯ ತಾಯಿ ಮನೆ, ಅದು ಕರಾವಳಿ ಪ್ರದೇಶ ಮಡಿಕೇರಿ ಅನ್ನಂತ ಮಾತನ್ನು ಹೇಳ್ತೀನಿ. ಕೊಡಗು ಅನ್ನಂತ ಮಾತನ್ನು ಹೇಳ್ತೀನಿ. ಅದಕ್ಕೋಸ್ಕರವಾಗಿ ಕೊಡಗು ಜಿಲ್ಲೆಯಲ್ಲಿ ಇವತ್ತು ಹಿಂದೂ ಪರ ಕಾರ್ಯಕರ್ತರು ಧೈರ್ಯವಾಗಿರಲಿ. ಮುಂಬರುವಂತ ದಿನಗಳಲ್ಲಿ ಈ ಜನಾಕ್ರೋಶ ಸಮಾವೇಶವನ್ನು ನಮ್ಮ ವಿರೋಧ ಪಕ್ಷ ನಾಯಕರ ಅಶೋಕ್ ಕಣ್ಣನವರು, ನಳಿನ್ ಕುಮಾರ್ ಕಟೀಲ್ ಅವರು ಅವರ ಸಮ್ಮುಖದಲ್ಲಿ ನಾವು ಹೋಗ್ತಾ ಇದ್ವಿ. ನೀವ್ಯಾರು ಕೂಡ ಹೆದರಕೋಬೇಡಿ. ಮುಂಬರುವಂತ ದಿನಗಳಲ್ಲಿ ನಿಮ್ಮ ಜೊತೆ ನಿರ್ತೀವಿ. ನಿರಂತರವಾಗಿ 3 ವರ್ಷಗಳ ಕಾಲ ಹೋರಾಟವನ್ನು ಮಾಡ್ತೀವಿ. ಹೋರಾಟವನ್ನು ಮಾಡಿ ಹಿಂದೂ ಪರ ಕಾರ್ಯಕರ್ತರಿಗೆ ನಮ್ಮ ನ್ಯಾಯವನ್ನು ಕೊಡಿಸಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೇನೆ ಅಂತ ಮಾತುಗಳನ್ನು ಹೇಳ್ತಾ ನನ್ನ ಮಾತುಗಳು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೊಡಗು. ಈಗಾಗಲೇ ನಮ್ಮನ್ನು ಉದ್ದೇಶಿಸಿ ಒಂದು ಉತ್ತಮ ಸಂದೇಶವನ್ನು ನೀಡಿದಂತಹ ಸನ್ಮಾನ್ಯ ಹಿರಿಯರಾದಂತಹ ಶ್ರೀರಾಮುಲು ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಈಗ ಕೊನೆಯದಾಗಿ ನಮ್ಮ ಕ್ಷೇತ್ರದ ಸಂಸದರು ಆದಂತ ಸನ್ಮಾನ್ಯ ಯದುವೀರ್ ಅವರು ಸ್ವಲ್ಪ ಮೊದಲಿಗೆ ಸ್ವಾಗತ ಮಾಡೋಕೆ ಬಂದಿರಲಿಲ್ಲ. ಅವರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ವಹಿಸಿದ ಹಾಗೆ ಮೈಸೂರಿನ
ಶ್ರೀವತ್ಸ ಅವರು ಶಾಸಕರು ಆಗಮಿಸ್ತಾರೆ, ಅವರಿಗೂ ಸ್ವಾಗತ ಮಾಡ್ತಾ ಇದ್ದೇನೆ. ಈಗ ಕೊನೆಯದಾಗಿ ಸನ್ಮಾನ್ಯ ಸಂಸದರು ಮಾತಾಡ್ಬೇಕಂತ ವಿನಂತಿ ಮಾಡ್ಕೊಂಡು ನಮ್ಮ